ಬೇಟೆಗಾರನ ಬಾಣ ಕೃಷ್ಣನ ಕಾಲಿಗೆ ನೆಟ್ಟುಕೊಳ್ಳುತ್ತೆ. ಆಗ ಕೃಷ್ಣ ಸಾಯ್ತಾನೆ ಅಂತ ನಾವು ತುಂಬಾ ಕಥೆಗಳನ್ನ ಕೇಳಿದ್ದೀವಿ. ಅರೆ, ಕೃಷ್ಣ ದೇವರು ತಾನೆ, ಅವನಿಗೆ ಅವನು ಸಾವೇ ತಡೆಯೋಕಾಗ್ಲಿಲ್ವಾ ಅಂತ ನಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ಸ್ನೇಹಿತರೆ, ಇಲ್ಲಿ ಹಾಗೆ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಅಶ್ವತ್ಥಾಮ ಉತ್ತರಿಯ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನ ಬಿಡುತ್ತಾನೆ. ಆಗ ನನ್ನನ್ನು ರಕ್ಷಿಸು ಕೃಷ್ಣ ಅಂತ ಉತ್ತರ ಕೇಳಿಕೊಂಡಾಗ ಸೂಕ್ಷ್ಮ ರೂಪನಾಗಿ ಕೃಷ್ಣ ಅವಳ ಗರ್ಭ ಹೊಕ್ಕು ಅವಳ ಗರ್ಭದ ಸುತ್ತಲೂ ಚಕ್ರದ ಹಾಗೆ ಸುತ್ತಿ ಆ ಬ್ರಹ್ಮಾಸ್ತ್ರದಿಂದ ಮಗುವನ್ನು ರಕ್ಷಣೆ ಮಾಡ್ತಾನೆ. ಬ್ರಹ್ಮಾಸ್ತ್ರವನ್ನೇ ತಡೆದ ಅವನಿಗೆ ಒಂದು ಸಾಮಾನ್ಯವಾದ ಬಾಣದಿಂದ ಸಾವು ಬರೋದಕ್ಕೆ ಸಾಧ್ಯನಾ? ತನ್ನ ಕಿರುಬೆರಳಲ್ಲಿ ಗೋವರ್ಧನ ಬೆಟ್ಟವನ್ನ ಎತ್ತಿದ ಆ ಗೋವರ್ಧನ ಗಿರಿಧಾರಿಗೆ ಒಂದು ಸಣ್ಣ ಬಾಣ ಕೊಲ್ಲೋದಕ್ಕೆ ಸಾಧ್ಯನಾ? ಇಡೀ ಭೂಮಂಡಲದಲ್ಲಿ ಯಾರೂ ಎದುರಿಸೋಕೆ ಸಾಧ್ಯನೇ ಆಗದೇ ಇರುವಂತಹ ಕಂಸ, ಜರಾಸಂಧ, ಧೇನುಕಾಸುರ, ಪೂತನಿಯಾದಿಯಾಗಿ ಸಹಸ್ರಾರು ರಾಕ್ಷಸರನ್ನ ಸಂಹರಿಸಿರೋ ಅವನಿಗೆ ಒಂದು ಸಣ್ಣ ಕಬ್ಬಿಣದ ತುಂಡು ಸಾಯಿಸೋದಕ್ಕೆ ಸಾಧ್ಯನಾ? ಯಾರ ನಾಮಸ್ಮರಣೆಯಿಂದ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತರಾಗಿ ಸಾವು ನೋವುಗಳೇ ಇಲ್ಲದ ವೈಕುಂಠ ಪ್ರಾಪ್ತಿಯಾಗುತ್ತೋ ಅಂಥವನಿಗೆ ಸಾವು ಬರೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅವನು ಆದ್ಯಂತ ರಹಿತ. ಅವನಿಗೆ ಹುಟ್ಟು ಸಾವುಗಳಿಲ್ಲ. ಸಾಯೋದಕ್ಕೆ ಅವನದು ನಮ್ಮ ನಿಮ್ಮ ತರ ಗಂಡು ಹೆಣ್ಣಿನ ಸಮಾಗಮದಿಂದ ಹುಟ್ಟಿದ ರಕ್ತ ಮಾಂಸಗಳ ದೇಹ ಅಲ್ಲ. ಅವನು ಸಚ್ಚಿದಾನಂದ ಸ್ವರೂಪ. ಅವನಿಗೆ ಅವತಾರ ಮಾಡೋದಕ್ಕೆ ತಾಯಿ ಗರ್ಭದ ಅವಶ್ಯಕತೆ ಇಲ್ಲ. ಅವನು ಬರಬೇಕು ಅಂದುಕೊಂಡ್ರೆ ಕಂಬ ಸೀಳಿಕೊಂಡು ನರಸಿಂಹನಾಗಿ ಕ್ಷಣ ಮಾತ್ರದಲ್ಲಿ ಬಂದು ಬಿಡ್ತಾನೆ. ದೇವಕಿ ಕೃಷ್ಣನನ್ನ ತನ್ನ ಮಗನನ್ನಾಗಿ ಬೇಡಿರ್ತಾಳೆ. ಹಾಗಾಗಿ ಅವಳ ಗರ್ಭದಲ್ಲಿ ಹಾಗೆ ಇದ್ದಾಗೆ ಮಾಡಿ ಅವತಾರ ಮಾಡ್ತಾನೆ. ಕೊನೆಯಲ್ಲೂ ಅಷ್ಟೇ, ಕೃಷ್ಣನ ಅವತಾರವನ್ನ ಸಮಾಪ್ತಿ ಮಾಡೋದಕ್ಕೋಸ್ಕರ ಆ ಬೇಟೆಗಾರನನ್ನ ನೆಪವಾಗಿಸಿಕೊಂಡು ಅವನು ಪರಂಧಾಮಕ್ಕೆ ವಾಪಸ್ ಹೋಗ್ತಾನೆ. ಜೊತೆಗೆ ಆ ಬೇಟೆಗಾರನಿಗೂ ಕೂಡ ಮುಕ್ತಿಯನ್ನು ದಯಪಾಲಿಸ್ತಾನೆ. ಹರೇ ಕೃಷ್ಣ. Download ShareChat.